ಹೌದು, ಸ್ಪೆಷಲ್. ನನ್ನ ತಂದೆಯವರು 1936ನೇ ಇಸ್ವಿಯಿಂದ ಮಾಡಿದ್ದಾರೆ. ಮುಂಚೆ ಬರೀ ಒಂದು ಆರ್ಡಿನರಿ ಚರ್ಮುರಿಯಲ್ಲಿ ಅವರು ಫೇಮಸ್ ಆಗಿದ್ದಿದ್ದು, ಬರೀ ಒಂದು. ಮಂಗಳೂರಿನಲ್ಲಿ ಯಾರೂ ಇರಲಿಲ್ಲ. ಮಂಗಳೂರಿನ ಜನರಿಗೆ ನಮ್ಮ ತಂದೆ ಮತ್ತು ನಾವು 88 ವರ್ಷಗಳಿಂದ ಚುರುಮುರಿ ತಿನ್ನಿಸ್ತಿದ್ದೇವೆ. ಇಲ್ಲಿ ಮೊದಲ ಬಾರಿಗೆ ಚುರುಮುರಿ ಆರಂಭಿಸಿದ್ದೇ ನಾವು ಎನ್ನುತ್ತಾ ಸ್ಪೆಷಲ್ ಚುರುಮುರಿ ಮಾಡಿ ತೋರಿಸುತ್ತಿರುವ ಇವರು 65 ವಯಸ್ಸಿನ ರಾಘವೇಂದ್ರ ಶೆಣೈ. 1930ರ ಸಮಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ವಿಠಲ ಶೆಣೈ ತನ್ನ ಹೊಟ್ಟೆಪಾಡಿಗಾಗಿ 1936ರಲ್ಲಿ ಮಂಗಳೂರು ನಗರದ ಕಾರ್ ಸ್ಟ್ರೀಟ್ನ ವೆಂಕಟರಮಣ ದೇವಸ್ಥಾನ ಬಳಿ ಚುರುಮುರಿ ವ್ಯಾಪಾರ ಆರಂಭಿಸಿದ್ರು. ಸದ್ಯ ಅವರ ಮಗ ರಾಘವೇಂದ್ರ ಶೆಣೈ ಕಾರ್ ಸ್ಟ್ರೀಟ್ನ ಸ್ಕೂಲ್ ಬುಕ್ ಕಂಪನಿ ಬಳಿ ಚುರುಮುರಿ, ಚಕ್ಕುಲಿ ಮಸಾಲ, ಕಡ್ಲೆ ಮಸಾಲ ಮತ್ತು ಮಾವಿನಕಾಯಿ ಪಚೋಡಿ ತಯಾರಿಸಿ ವ್ಯಾಪಾರ ಮಾಡ್ತಿದ್ದಾರೆ. ಇದು ಸ್ಪೆಷಲ್ ಈ ಕ್ಯಾರೆಟ್, ಬೀಟ್ರೂಟ್ ಇದಕ್ಕೆ ಆಗುವ ಕಟ್ಲೆ ಆಗುದು, ಮೆಣಸಿನ ಹುಡಿ ಆಗುದು, ಅದರ ಮೇಲೆ ಟೊಮೆಟೊ ಆಗುದು, ಅದರ ಮೇಲೆ ನೀರುಳ್ಳಿ ಕೂಡ ಆಗುದು, ಎಣ್ಣೆ ಕೂಡ ಮೇಲೆ ಆಗುದು, ಅದರಿಗೆ ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಹಾಕುದು. ನಾನು ಸುಮಾರು 18 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ. ಮಂಗಳೂರಿಗೆ ಬಂದಷ್ಟು ತೀವ್ರ ಮುಖ ನೋಡದೆ ಹೋಗುವುದಿಲ್ಲ. ಇಲ್ಲಿ ಚರ್ಮುರಿಯನ್ನು ಸೇವಿಸಿ ಹೋಗುದು. ವಂಚನೆ ಇಲ್ಲ. ಹಾಕುವಂಥ ಮೆಟೀರಿಯಲ್ಸ್ ಕ್ಲೀನಾಗಿರ್ತದೆ, ಶಿಸ್ತಾಗಿ ಕೊಡ್ತಾರೆ, ನಗುಮುಖದಲ್ಲಿ ಕೊಡ್ತಾರೆ. ಅದು ನಮಗೆ ಬೇಕಾಗಿದೆ. ಅವರ ವ್ಯಾಪಾರವನ್ನು ನಿಲ್ಲಿಸಬಾರದು ಅಂತೇಳಿ ನಾನು 1999ರಲ್ಲಿ ಸ್ಕೂಲ್ ಬುಕ್ ಕಂಪನಿಯವರ ಪರವಾಗಿ, ಅಂದರೆ ಅವರು ಅನುಮತಿ ತಗೊಂಡು ಇಲ್ಲಿಗೆ ತಗೊಂಡು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇನೆ. ಮತ್ತು ಅವರು ಫ್ರೀಡಮ್ ಫೈಟರ್ 1936ನೇ ಇದರಲ್ಲಿ ಇದ್ದಾಗಲೂ ಫ್ರೀಡಮ್ ಫೈಟರ್ ಆಗಿದ್ದ ಕಾರಣ, ಅಂದರೆ ಆಗ ಫ್ರೀಡಮ್ ಫೈಟರ್ ಅಂತ ಮತ್ತೆ ಬಂದ ಹೆಸರು. ಆಗ ಫ್ರೀಡಮ್ಗೋಸ್ಕರ ಸ್ಟ್ರಗಲ್ ಮಾಡಿದ್ದಾರೆ. ಜೈಲಿಗೆ ಹೋಗಿದ್ದು, ಪುನಃ ಬಂದರು, ವಾಪಸ್ ವ್ಯಾಪಾರ ಮಾಡಿ, ಪುನಃ ಜೈಲಿಗೆ ಹೋದರು, ವಾಪಸ್ ಮಾಡಿ. ಹಾಗೆ 42ನೇ ಇಸ್ವಿಯಲ್ಲಿ 1.5 ವರ್ಷ ಎಲ್ಲ ಇದು ಎರವಾಡ ಜೈಲಿನಲ್ಲಿದ್ದರು. ನನ್ನ ತಂದೆಯವರು ಈ ಚುರುಮುರಿ ಕೆಲಸ ಮಾಡಿ ನನಗೆ B.Com ಓದಿಸಿದ್ದಾರೆ. ನಾನು ಕಂಪನಿ ಒಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದ್ದೇನೆ. ಈಗ ಈ ಚುರುಮುರಿ ವ್ಯಾಪಾರ ಮಾಡ್ತಿದ್ದೇನೆ. ನನಗೆ 3 ಮಕ್ಕಳಿದ್ದಾರೆ. ಅವರೆಲ್ಲರೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪದವೀಧರರು. ಈಗ ನಾನು ಖುಷಿಯಾಗಿ ನೆಮ್ಮದಿಯಿಂದ ಇದ್ದೇನೆ ಎನ್ನುತ್ತಾರೆ ರಾಘವೇಂದ್ರ ಶೆಣೈ. ಮಕ್ಕಳೆಲ್ಲ ಸಾಫ್ಟ್ವೇರ್ನಲ್ಲಿ ಇದ್ದಾರೆ. 2 ಹೆಣ್ಣು 1 ಗಂಡು. ಒಳ್ಳೆಯ ಹೆಸರು. ಅದು ನನ್ನ ಧ್ಯೇಯ ಮಾಡಿದ್ದು. ಈ ಇದರಲ್ಲಿಯೇ ನಾನು ಅವರನ್ನು ಮಾಡಿದ್ದು. ಚರ್ಮುರಿ ಹಣದಲ್ಲಿ ಒಟ್ಟು ಮಾಡಿ ಅವರಿಗೆ ಮಾಡಬೇಕಂತೆ. ಅಲ್ಲಿದ್ದರು ಪ್ರಕಾಶ್ ಬೆಳೀಲಿದ್ರು 3,500 ಸಂಬಳ ಇತ್ತು, ಕೊನೆಯದಾಗಿದ್ದದು. ಅಲ್ಲಿ ಏನು ನಡೆಯಲಿಲ್ಲ. ನಾನೇ ಸ್ವಂತ ನನ್ನ ಕಾಲಿನಲ್ಲಿ ನಿಂತು ಮಾಡಬೇಕಂತೇಳಿ ಯಾವುದಕ್ಕೂ ನಾಚಿಗಿಲ್ಲದೆ ಅಭಿಮಾನದಿಂದ ವ್ಯಾಪಾರ ಮಾಡ್ತೀನಿ.